ಕೊಲಂಬಿಯಾ ತಂಡ ತನ್ನ ಎರಡನೇ ಪಂದ್ಯ US ವಿರುದ್ಧ ಅಂದ್ರೆ ಅಮೆರಿಕ ವಿರುದ್ಧ ಜೂನ್ 22, 1994 ಆಡುತ್ತಾ. ಆ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಂದ್ಯ. ಯಾಕಂದ್ರೆ ಕೊಲಂಬಿಯಾ ತನ್ನ ಮೊದಲನೇ ಪಂದ್ಯವನ್ನು ಸೋತಿದ್ದಾರೆ, ಇನ್ನು ಎರಡೇ ಮ್ಯಾಚ್ ಇರೋದು. ಆದ್ರೆ ಅಮೆರಿಕದವರು ತಮ್ಮ ಮೊದಲ ಪಂದ್ಯವನ್ನ ಸ್ವಿಟ್ಜರ್ಲ್ಯಾಂಡ್ ವಿರುದ್ಧ 1-1 ಗೋಲ್ ಅಲ್ಲಿ ಡ್ರಾ ಮಾಡ್ಕೊಂಡು ಹೋಗ್ತಾರೆ. ಅವರಿಗೂ ಸಹ ಈ ಮ್ಯಾಚ್ ಏನಿದೆ ಅದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇದು ಕೊಲಂಬಿಯಾದ ಕ್ಯಾಪ್ಟನ್ ಆಗಿದ್ದಂತಹ ಆಂಡ್ರೆಸ್ ಎಸ್ಕೋಬಾರ್ ಅವರಿಗೆ 50ನೇ ಪಂದ್ಯ. ಆ ರೀತಿಯ ಒಂದು ಮೈಲ್ ಸ್ಟೋನ್ ಅವರಿಗೆ ಇರುತ್ತೆ. ಹೀಗೆ ತುಂಬಾ ಪ್ರೆಷರ್ ನಲ್ಲಿ ಆ ಗೇಮ್ ನ ಶುರು ಮಾಡ್ತಾರೆ ಕೊಲಂಬಿಯಾ ಮತ್ತೆ ಅಮೆರಿಕನ್ಸ್. ಗೇಮ್ ನ 35th ಮಿನಿಟ್ ಅಲ್ಲಿ ಅಮೆರಿಕದ ಮಿಡ್ಫೀಲ್ಡರ್ ಆಗಿದ್ದಂತಹ ಜಾನ್ ಹರ್ಕಸ್ ಅವರಿಗೆ ಲೆಫ್ಟ್ ಸೈಡ್ ಇಂದ ಬಾಲ್ ಸಿಗುತ್ತೆ. ಲೆಫ್ಟ್ ಸೈಡ್ ಇಂದ ಅವರು ಬಾಲ್ ನ ತಗೊಂಡು ಮುನ್ನುಗ್ತಾ ಇರ್ತಾರೆ. ಇನ್ನೇನು ಆ ಪೆನಲ್ಟಿ ಏರಿಯಾ ಹತ್ರ ಬಾಲ್ ಬಂದಿದೆ. ಅದನ್ನ ಗಮನಿಸಿದಂತಹ ಈ ಕೊಲಂಬಿಯಾದ ಕ್ಯಾಪ್ಟನ್ ಆಗಿದ್ದಂತಹ ಸೆಂಟರ್ ಬ್ಯಾಕ್ ಪೊಸಿಷನ್ ಆಡ್ತಾ ಇದ್ದಂತಹ ಡಿಫೆಂಡರ್ ಆಂಡ್ರೆಸ್ ಎಸ್ಕೋಬಾರ್ ಅವರು ನೋಡ್ತಾರೆ, ಅವ್ರು ರೈಟ್ ಸೈಡ್ ಇನ್ನೊಬ್ಬ ಅಮೆರಿಕನ್ ಪ್ಲೇಯರ್ ಬರ್ತಾ ಇದ್ದಾರೆ, ಬಾಲ್ ಪಾಸ್ ಆದ್ರೆ ಅವರು ಖಂಡಿತ ಗೋಲ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಈ ಜಾನ್ ಹರ್ಕಸ್ ಅವರು ಪುಷ್ ಮಾಡ್ತಾ ಇರುವಂತಹ ಬಾಲ್ ನ ತಡೆಯೋದಕ್ಕೋಸ್ಕರ ಅವರು ಸ್ಟ್ರೆಚ್ ಮಾಡಿದಾಗ ಮಿಸ್ಟೇಕ್ ಆಗಿ ಆ ಒಂದು ಬಾಲ್ ಇದೆ ಅವರ ಕಾಲಿಗೆ ತಾಗಿ ಅದು ಗೋಲ್ ಪೋಸ್ಟ್ ಕಡೆಗೆ ಹೋಗುತ್ತೆ. ಆ ಗೋಲ್ ಕೀಪರ್ ರಾಂಗ್ ಡೈರೆಕ್ಷನ್ಗೆ ಮೂವ್ ಆಗಿರ್ತಾನೆ, ಬಾಲ್ ಗೋಲ್ ಆಗುತ್ತೆ. ಅಂದ್ರೆ ಒಂದು ಆಟೋ ಗೋಲ್, ಸೆಲ್ಫ್ ಗೋಲ್ ಆಗುತ್ತೆ ಆಂಡ್ರೆಸ್ ಎಸ್ಕೋಬಾರ್ ನಿಂದ. ಅದನ್ನ ನೋಡಿದಂತಹ ಎಲ್ಲರಿಗೂ ಶಾಕ್ ಆಗುತ್ತೆ. ಅಲ್ಲಿದ್ದಂತಹ ಆಡಿಯನ್ಸ್ ಇರ್ಬೋದು, ಮನೇಲಿ ಟಿವಿಯಲ್ಲಿ ನೋಡ್ತಾರಂತ ಆಡಿಯನ್ಸ್ ಸ್ವತಃ ಆಂಡ್ರೆಸ್ ಎಸ್ಕೋಬಾರ್ಗೆ ಅದನ್ನ ನಂಬಕ್ಕಾಗೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ನಲ್ಲಿ ಒಂದು ಅನ್ಇಂಟೆನ್ಷನಲ್ ಆಗಿ ಅದು ಗೋಲ್ ಆಗ್ಬಿಟ್ಟಿರುತ್ತೆ. ಅಮೆರಿಕ 1-0 ಗೋಲ್ ನಿಂದ ಲೀಡ್ ಆಗ್ತಾ ಇದೆ. ಆ ಗೇಮ್ ನ 52nd ಮಿನಿಟ್ ಅಲ್ಲಿ ಮತ್ತೆ ಅಮೆರಿಕಗೆ ಸೇರಿದಂತಹ ಅರ್ನೆಸ್ಟ್ ಸ್ಟೀವರ್ಟ್ ಅವರು ಮತ್ತೊಂದು ಗೋಲ್ ಮಾಡ್ತಾರೆ. ಅಂದ್ರೆ US 2-0 ಗೋಲ್ ನಿಂದ ಲೀಡ್ ಆಗ್ತಾ ಇರುತ್ತೆ. ಕೊಲಂಬಿಯಾಗೆ ಪ್ರೆಷರ್. ಆ ಗೇಮ್ ಇನ್ನೇನು ಮುಗಿತಾ ಬರ್ತಾ ಇದೆ. 90th ಮಿನಿಟ್ ಅಲ್ಲಿ ಕೊಲಂಬಿಯಾಗೆ ಸೇರಿದಂತಹ ವೆಲೆನ್ಸಿಯಾ ಅವರು ಒಂದು ಗೋಲ್ ಮಾಡ್ತಾರೆ. ಆ ಪಂದ್ಯದಲ್ಲಿ ಕೊಲಂಬಿಯಾ 2-1 ಗೋಲ್ ಅಂತರದಿಂದ ಸೋತೋಗುತ್ತೆ. ಅಂದ್ರೆ ನಾನು ಆಡಿದಂತಹ 2 ಪಂದ್ಯಗಳಲ್ಲಿ ಈಗ ಕೊಲಂಬಿಯಾ ಸೋತೋಯ್ತು. ಮುಂದಿನ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಅವರು ನಮ್ಮ 3ನೇ ಪಂದ್ಯ ಸ್ವಿಟ್ಜರ್ಲ್ಯಾಂಡ್ ವಿರುದ್ಧ ಇರುತ್ತೆ, ಅದನ್ನ ಗೆಲ್ಲೇಬೇಕು. ಗೆದ್ರೆ ಮಾತ್ರ ಸಾಕಾಗೋದಿಲ್ಲ. US ಅವರು ಅಂದ್ರೆ ಅಮೆರಿಕನ್ ಟೀಮ್ ಅವರು ತಮ್ಮ ಮುಂದಿನ ಪಂದ್ಯ ರುಮೇನಿಯಾ ಹೊಂದಿರುತ್ತೆ. ಅದರಲ್ಲಿ US ಗೆದ್ರೆ ಮಾತ್ರ ಸ್ವಿಟ್ಜರ್ಲ್ಯಾಂಡ್ ವಿರುದ್ಧ ಕೊಲಂಬಿಯಾ ಗೆದ್ರೆ ಕೊಲಂಬಿಯಾಗೆ ಚಾನ್ಸ್ ಇದೆ ಅನ್ನೋ ರೀತಿಯ ಒಂದು ಪರಿಸ್ಥಿತಿ ಇರುತ್ತೆ. ಆ 3ನೇ ಪಂದ್ಯದಲ್ಲಿ ಕೊಲಂಬಿಯಾ ಸ್ವಿಟ್ಜರ್ಲ್ಯಾಂಡ್ ವಿರುದ್ಧ ಗೆಲ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ US ಹಾಗೂ ರುಮೇನಿಯಾ ನಡುವೆ ನಡೆಯುವಂತಹ ಪಂದ್ಯದಲ್ಲಿ ರುಮೇನಿಯಾ ಗೆಲ್ತಾರೆ. ಆದ್ದರಿಂದ ಕೊಲಂಬಿಯಾದವರು 1994 ವರ್ಲ್ಡ್ ಕಪ್ ಇಂದ ಎಲಿಮಿನೇಟ್ ಆಗ್ತಾರೆ.